ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋ 5ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆ ಬೆಳಕು ಎಷ್ಟು ಮುಖ್ಯ ಅಂದ್ರೆ ಅದಿಲ್ದೇನೆ ಯಾವ ಕೆಲಸನೂ ಆಗೋದಿಲ್ಲ. ಸೂರ್ಯನ ಬೆಳಕಿಲ್ಲ ಅಂದ್ರೆ ಒಂದು ಹೂ ಕೂಡ ಹುಟ್ಟಲ್ಲ. ಆದ್ರೆ ಈಗ ಸೂರ್ಯನ ಬೆಳಕಿಲ್ಲ ಅಂದ್ರೂ ಕೂಡ ಎಷ್ಟೊಂದು ಆರ್ಟಿಫಿಷಿಯಲ್ ಲೈಟ್ಸ್ ಗಳಿದಾವೆ, ಅದು ಸೂರ್ಯನ ಬೆಳಕನ್ನು ಕೂಡ ಮೀರಿಸುತ್ತೆ. ಇವನೇನಪ್ಪ ವೇದಾಂತಿ ತರ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಇದೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು, ಇವತ್ತು ನನ್ನ ಮುಂದೆ ಒಂದು LED ಟೇಬಲ್ ಲ್ಯಾಂಪ್ ಇದೆ, ಅಥವಾ ಡೆಸ್ಕ್ ಲ್ಯಾಂಪ್ ಅಂತಾನೂ ಕೂಡ ಹೇಳ್ಬೋದು. ಇದನ್ನ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಹಾಗೆ ಇದರ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಕೆಲವು ದಿನಗಳಿಂದ ಇದನ್ನ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂದ್ರೆ ಬರೀ ಅನ್ಬಾಕ್ಸ್ ಮಾಡಿ ಬಾಕ್ಸ್ ಇಂದ ಓಪನ್ ಮಾಡಿ ತೋರಿಸೋದು ಏನು ವಿಶೇಷ ಅಲ್ಲ, ಆದ್ರೆ ಅದನ್ನ ಯೂಸ್ ಮಾಡಿ ಕೆಲವು ದಿನಗಳ ನಂತರ ಅದರ ರಿವ್ಯೂ ಕೊಡೋದ್ರಲ್ಲಿ ಸ್ವಲ್ಪ ಮಾಹಿತಿ ಸಿಗುತ್ತೆ ಅಂತ ತಿಳ್ಕೊಂಡು ನಾನು ಇದನ್ನ ಯೂಸ್ ಮಾಡಿ ಈಗ ನಿಮ್ಗೋಸ್ಕರ ಮತ್ತೆ ಪ್ಯಾಕ್ ಮಾಡಿ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಮಲ್ಟಿಪರ್ಪಸ್ ಲ್ಯಾಂಪ್ ಆಗಿರೋದ್ರಿಂದ ಇದನ್ನ ಸ್ಟಡಿ ಲ್ಯಾಂಪ್ ಆಗಿ ಕೂಡ ಉಪಯೋಗಿಸಬಹುದು, ಅಥವಾ ನೀವೇನಾದ್ರೂ ನಂತರ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ರೆ, ಅಥವಾ ನೀವೇನಾದ್ರೂ ಟಿಕ್ ಟಾಕ್ ಮಾಡ್ತಾ ಇದ್ರೆ, ಟಿಕ್ ಟಾಕ್ ಅಂತೂ ಈಗ ಬ್ಯಾನ್ ಆಯ್ತು ಬಿಡಿ, ಆದ್ರೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ನೀವು ಶಾರ್ಟ್ ವಿಡಿಯೋಸ್ಗಳನ್ನ ಏನಾದರೂ ಮಾಡ್ತಾ ಇದ್ರೆ ಅದಕ್ಕೆ ಈ ಲೈಟ್ ನ ಉಪಯೋಗಿಸ್ಕೊಂಡು ಅದರಿಂದ ನಿಮ್ಮ ವಿಡಿಯೋ ಇನ್ನೂ ಸೂಪರ್ ಆಗಿ ಕಾಣೋ ಹಾಗೆ ಮಾಡಬಹುದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಡಿಯೋ ಅಥವಾ ಫೋಟೋಗ್ರಫಿಗೆ ಲೈಟಿಂಗ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದೊಂದು ಒಳ್ಳೆ ಲೈಟ್ ಅಂತ ನಾನು ಅನ್ಕೋತೀನಿ. ಹಾಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಇದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಬೇಡ. ಖಂಡಿತ ಎಲೆಕ್ಟ್ರಿಸಿಟಿ ಬೇಕು, ಆದರೆ ಒಂದ್ಸಲ ಚಾರ್ಜ್ ಮಾಡಿದ್ಮೇಲೆ ನೀವು ಇದನ್ನ ಹಾಗೆ ಪೋರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು. ಹಾಗಾಗಿ ಪ್ಲಗ್ ಮಾಡೋದಕ್ಕೆ ಎಲ್ಲೂ ಜಾಗ ಇಲ್ಲ ಅಂದ್ರೂ ಕೂಡ ಪೋರ್ಟೇಬಲ್ ಆಗಿ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದ್ರೆ, ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿ ನೀವೇನಾದ್ರೂ ತಗೋಬೇಕು ಅಂತಂದ್ರೆ ಸದ್ಯಕ್ಕೆ ತಗೋಬೇಡಿ. ಯಾಕೆಂದ್ರೆ ನಾನು ಇದನ್ನ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಾನು ಈ LED ಟೇಬಲ್ ಲ್ಯಾಂಪ್ ನ ನಿಮ್ಮಲ್ಲಿ ಒಬ್ರಿಗೆ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಆದ್ರೆ ಅದಕ್ಕೆ ಕೆಲವು ನಿಯಮಗಳಿದಾವೆ, ಅದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ತಡ ಮಾಡೋದ್ ಬೇಡ. ನಾನ್ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ಬ್ರ್ಯಾಂಡ್ ಬಂದು ರಾಕ್ ಲೈಟ್ ಅಂತ. ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದರಲ್ಲಿ ನೈಟ್ ಲೈಟ್ ಕೂಡ ಇದೆ, ಹಾಗೆ ಇದು USB ಸಹಾಯದಿಂದ ಚಾರ್ಜ್ ಕೂಡ ಮಾಡಬಹುದು. ಹಾಗೆ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ 12 ಗಂಟೆಗಳ ಕಾಲ ಇದನ್ನ ಯೂಸ್ ಮಾಡಬಹುದು. ಹಾಗೆ ನಾನು ಆಗ್ಲೇ ಹೇಳಿದಾಗೆ ಇದು ಒಂದು ರೀಚಾರ್ಜಬಲ್ ಬ್ಯಾಟರಿಯಿಂದ ವರ್ಕ್ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ಲಗ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಚಾರ್ಜ್ ಮಾಡಿದ್ಮೇಲೆ ನೀವು ಅದನ್ನ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ ಯಾವುದೇ ರೀತಿ ಬಟನ್ ಇಲ್ಲ, ಆದ್ರೆ ಇದು ಟಚ್ ಸೆನ್ಸ್ ಬೇಸ್ಡ್. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಮತ್ತು ಕಾಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತಿಳಿಸ್ತಿರೋ ಹಾಗೆ ಇದು ಬಿಲ್ಟ್ ಇನ್ ರೀಚಾರ್ಜಬಲ್ ಬ್ಯಾಟರಿ ಇದೆ. ಹಾಗೆ ಇದರಲ್ಲಿ ಮೈಕ್ರೋ USB ಸಾಕೆಟ್ ಇರೋದ್ರಿಂದ ನೀವು ಇದನ್ನ ಮೈಕ್ರೋ USB ನಿಂದ ಚಾರ್ಜ್ ಮಾಡಬಹುದು. ಹಾಗೆ ಇದರಲ್ಲಿ 16 LEDಗಳಿದೆ, ಆದ್ರೆ ಇದು ಕೇವಲ 3 ವ್ಯಾಟ್ ಪವರ್ನ ಯೂಸ್ ಮಾಡುತ್ತೆ. ಇನ್ನು ಇದನ್ನ ನೀವು ಬಹಳ ಕಡೆ ಯೂಸ್ ಮಾಡಬಹುದು. ನಾನು ಆಗ್ಲೇ ಹೇಳಿದಾಗೆ ಸ್ಟಡಿ ಪರ್ಪಸ್ಗಾಗ್ಲಿ ಅಥವಾ ಆಫೀಸ್ ಪರ್ಪಸ್ಗಾಗ್ಲಿ ಒಂದು ಬೆಸ್ಟ್ ಲ್ಯಾಂಪ್ ಆಗುತ್ತೆ. ಇನ್ನು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ನೀವು ಚಾರ್ಜ್ ಮಾಡುವಾಗ ನಿಮಗೆ ಒಂದು ಇಂಡಿಕೇಟರ್ ಲೈಟ್ ಸಹ ಕಾಣುತ್ತೆ, ಅದು ಒಂದು ರೆಡ್ ಲೈಟ್ ಆಗಿರುತ್ತೆ. ಇನ್ನು ಇದರ ಬ್ರೈಟ್ನೆಸ್ ನಲ್ಲಿ ನೀವು ಇದನ್ನ 3 ಲೆವೆಲ್ ನಲ್ಲಿ ಅಡ್ಜಸ್ಟ್ ಮಾಡಬಹುದು. ಇದನ್ನ ಓಪನ್ ಮಾಡಿದ್ಮೇಲೆ ನೋಡೋಣ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ. ಇನ್ನು ಹಾಗೆ ಕೆಲವೊಂದು ವಾರ್ನಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನಿಮಗೆ ಬಾರ್ ಕೋಡ್ ಸಹ ಕಾಣ್ತಾ ಇದೆ. ಇನ್ನು ತಡ ಮಾಡೋದು ಬೇಡ, ಓಪನ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಲೈಟ್ ಈಗಾಗಲೇ ಕಾಣ್ತಾ ಇದೆ. ಸೊ ಇನ್ನೇನು ಇಲ್ಲ, ಖಾಲಿ ಬಾಕ್ಸ್ ಇದೆ. ಸೊ ಇದು ನಮ್ಮ ಮೇನ್ ಪ್ರಾಡಕ್ಟ್. ಇದ್ರ ಜೊತೆಗೆ ನಿಮ್ಗೊಂದು ಡೇಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಮೈಕ್ರೋ USB ಕೇಬಲ್ ಆಗಿರುತ್ತೆ. ಇದನ್ನು ನೀವು ನಿಮ್ಮ ಮೊಬೈಲ್ ಚಾರ್ಜಿಂಗ್ ಅಡಾಪ್ಟರ್ ನಿಂದನೂ ಕೂಡ ಚಾರ್ಜ್ ಮಾಡಬಹುದು, ಹಾಗೆ ಲ್ಯಾಪ್ಟಾಪ್ ನಿಂದನೂ ಕೂಡ ಚಾರ್ಜ್ ಮಾಡಬಹುದು. ಇದಿಲ್ಲ ಅಂದ್ರೂ ಕೂಡ ನಿಮ್ಮ ಮೊಬೈಲ್ ಚಾರ್ಜರ್ ನಿಂದನೇ ಕೂಡ ಚಾರ್ಜ್ ಮಾಡಬಹುದು. ಸೊ ಈಗ ನಮ್ಮ ಲೈಟ್ ನ ನೋಡೋಣ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಲೈಟ್ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ನೀವು ಇದನ್ನ ಚಾರ್ಜ್ ಮಾಡಬಹುದು. ಇದು ನಿಮ್ಗೆ ಇಂಡಿಕೇಟ್ ಮಾಡುತ್ತೆ ನೀವು ಚಾರ್ಜ್ ಮಾಡುವಾಗ ಒಂದು ರೆಡ್ ಲೈಟ್ ನಿಂದ. ಹಾಗೆ ಇದರ ಇನ್ಸ್ಟ್ರಕ್ಷನ್ಸ್ ನಲ್ಲಿ ಹೇಳಿದ್ದಾರೆ, ನೀವು ಇದನ್ನ ಚಾರ್ಜ್ ಮಾಡುವಾಗ ಇದನ್ನ ಯೂಸ್ ಮಾಡದೇ ಇದ್ರೆ ಒಳ್ಳೇದು ಅಂತ. ಸೊ ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಇದೇ LEDಗಳು, ಇದರಿಂದ ಲೈಟ್ ಬರುತ್ತೆ. ಆದ್ರೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಇದನ್ನ ನೀವು ಹೇಗ್ ಬೇಕಾದ್ರೂ ಬೆಂಡ್ ಮಾಡಬಹುದು ಸ್ನೇಹಿತರೆ. ಇನ್ನು ಲೈಟ್ ಅನ್ನ ಆನ್ ಮಾಡಿ ನೋಡೋದಾದ್ರೆ ನೋಡಿ, ಇದು ಫಸ್ಟ್ ಲೆವೆಲ್,
ಸೆಕೆಂಡ್ ಲೆವೆಲ್ ಮತ್ತು ಥರ್ಡ್ ಲೆವೆಲ್. ನೋಡಿ ಸ್ನೇಹಿತರೆ, ಇದರ ಬ್ರೈಟ್ನೆಸ್ ತುಂಬಾ ಬ್ರೈಟ್ ಆಗಿದೆ. ಹಾಗೆ ಇದಲ್ಲದೆ ಕೂಡ ನಿಮಗೆ ಒಂದು ಬೆಡ್ ಲ್ಯಾಂಪ್ ಕೂಡ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು, ಇದು ಒಂದು ಬೆಡ್ ಲ್ಯಾಂಪ್ ರೀತಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದನ್ನ ನಾವು ಹೇಗೆ ಬೇಕಾದರೂ ತಿರುಗಿಸ್ಬೋದು. ಇದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಸೊ ಹಾಗಾಗಿ ಇದು ನಮ್ಮ ಎದುರುಗಡೆ ಈ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು. ಇಲ್ಲಿ ನಾನಾಗಲೇ ಹೇಳಿದಾಗೆ ನಿಮಗೆ ಬಟನ್ಗಳ ಸಹಾಯದಿಂದ ಟಚ್ ಮಾಡಿದ್ರೆ ಒಂದು ಬ್ರೈಟ್ನೆಸ್ ಬರುತ್ತೆ, ಎರಡನೇ ಸತಿ ಟಚ್ ಮಾಡಿದ್ರೆ ಸೆಕೆಂಡ್ ಲೆವೆಲ್ ಬ್ರೈಟ್ನೆಸ್ ಸಿಗುತ್ತೆ, ಹಾಗೆ ಮೂರನೇದು ಲಾಸ್ಟ್ ಲೆವೆಲ್ ಬ್ರೈಟ್ನೆಸ್. ಸೊ ಇನ್ನೊಂದ್ಸಲ ಒತ್ತಿದ್ರೆ ಅದು ಆಫ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಒಂದು ಬೆಡ್ ಲ್ಯಾಂಪ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಮಾತ್ರ ಇದು ಬೇಡ ಅಂದರೆ ಇದನ್ನು ಮಾತ್ರ ನೀವು ಆಫ್ ಮಾಡ್ಬೋದು. ಸೊ ನಿಮಗೆ ಈ ಲೈಟ್ ಬೇಡ ಅಂದರೆ ಈ ಬರೀ ಬೆಡ್ ಲ್ಯಾಂಪಿಂದನೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈಗಾಗಲೇ ನಾನು ಇದನ್ನು ಚಾರ್ಜ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಈ ರೀತಿ ಬ್ರೈಟ್ನೆಸ್ ಬರ್ತಾ ಇದೆ ನೋಡಿ. ಎರಡೂ ಕೂಡ ಹಾಕಿದ್ದೀನಿ. ಈಗ ಎಷ್ಟು ಬ್ರೈಟ್ನೆಸ್ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಸೊ ಈಗ ಕಾಣಿಸ್ತಿರ್ಬೋದು ನಿಮಗೆ ನನ್ನ ಮುಖದ ಮೇಲೆ, ಇದು ಈಗಿರೋ ಲೈಟಿಂಗಿಂತ ಇನ್ನೂ ಹೆಚ್ಚು ಬ್ರೈಟ್ನೆಸ್ ಕೊಡ್ತಾ ಇದೆ. ಸೊ ಇದರ ಡಿಫ್ರೆನ್ಸ್ ನೀವು ಗೊತ್ತಾಗ್ತಿರ್ಬೋದು. ಸೊ ನಾನೀಗ ಈಗಿರೋ ಲೈಟ್ಗಳನ್ನ ಆಫ್ ಮಾಡಿ ಇದರ ಬ್ರೈಟ್ನೆಸ್ ತೋರಿಸ್ತೀನಿ ನೋಡಿ. ಸೊ ನಿಮ್ಗೆ ಈಗ ಕಾಣಿಸ್ತಿರ್ಬೋದು, ಬೇರೆ ಎಲ್ಲ ಲೈಟ್ಗಳನ್ನ ಆಫ್ ಮಾಡಿ ಕೇವಲ ಇದರ ಬ್ರೈಟ್ನೆಸ್ ಮಾತ್ರ ನಾನೀಗ ಆನ್ ಮಾಡಿದ್ದೀನಿ. ಸೊ ಈಗ ನನ್ನ ಮುಖದ ಮೇಲೆ ಇಷ್ಟು ಬೆಳಕು ಬೀಳ್ತಾ ಇದೆ. ಸೊ ಅದೇ ರೀತಿ ನೀವು ಇದನ್ನು ಬಗ್ಸಿ ಕೂಡ ನಿಮ್ಮ ಸ್ಟಡಿ ಲೈಟಾಗಿ ಕೂಡ ಉಪಯೋಗಿಸ್ಕೋಬೋದು. ಸೊ ನೀವು ಇದನ್ನು ಯಾವ ರೀತಿ ಬೇಕಾದರೂ ಫ್ಲೆಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಒಂದು ಡಿಸೈನರ್ ಲ್ಯಾಂಪ್ ಆಗಿ ಕೂಡ ಉಪಯೋಗಿಸ್ಕೋಬೋದು. ಇಲ್ಲಿ ಕಾಣ್ತಿರೋ ಜಾಗದಲ್ಲಿ ನೀವು ಪೆನ್ಗಳಾಗಿರ್ಬೋದು ಅಥವಾ ಮೊಬೈಲ್ ಫೋನ್ಗಳನ್ನ ಈ ರೀತಿ ಇಟ್ಕೋಬೋದು. ನೀವು ಇದನ್ನು ಪೆನ್ ಸ್ಟ್ಯಾಂಡಾಗಿ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ಮೊಬೈಲನ್ನು ಕೂಡ ಇಟ್ಟು ಈ ರೀತಿ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ಇದನ್ನು ನೀವು ಒಂದು ಮೊಬೈಲ್ ಸ್ಟ್ಯಾಂಡಾಗಿ ಕೂಡ ಉಪಯೋಗಿಸ್ಬೋದು. ತುಂಬ ಸೂಪರ್ ಅಲ್ವಾ ಸ್ನೇಹಿತರೆ, ಇದನ್ನು ನೀವು ನೋಡಿರ್ಬೋದು. ನಾನು ಈಗಾಗಲೇ ತುಂಬ ದಿನದಿಂದ ಉಪಯೋಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ಒಂದ್ಸಲ ಚಾರ್ಜ್ ಮಾಡಿದ್ರೆ ನನಗನ್ಸೋ ಹಾಗೆ ಒಂದು 5-6 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಇದರ ಬ್ರೈಟ್ನೆಸ್ ಲೆವೆಲ್ ಕಡಿಮೆ ಆಗಿಲ್ಲ. ಸೊ ಇನ್ನು ಇದರಲ್ಲೇ ಹೇಳಿರೋ ಹಾಗೆ ಇದು 12 ಗಂಟೆಗಳ ಕಾಲ ಬ್ಯಾಟ್ರಿ ಲೈಫ್ ಬರುತ್ತಂತೆ. ಇದು ಒಂದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ನನಗನ್ಸುತ್ತೆ ಸ್ನೇಹಿತರೆ. ನೀವೇನಾದರೂ ಈ ಪ್ರಾಡಕ್ಟ್ನ ತಗೋಬೇಕಾದರೆ, ಸೊ ನಾನು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ನಾನು ಪರ್ಚೇಸ್ ಮಾಡುವಾಗ ಇದರ ಬೆಲೆ ಬಂದು 595 ರೂಪಾಯಿ ಆಗಿತ್ತು, ಸುಮಾರು 600 ರೂಪಾಯಿಗಳು. ಸೊ ಇದೇ ರೀತಿಯ ತುಂಬ ಹಲವು ಬ್ರ್ಯಾಂಡ್ಗಳಿದ್ದಾವೆ, ಆದರೆ ಕೆಲವು ಡಿಸೈನ್ಗಳು ಕೂಡ ಹಲವು ರೀತಿ ಕೂಡ ಇದ್ದಾವೆ. ಆದರೆ ನನಗೆ ಈ ರಿಂಗ್ ಲೈಟ್ ಏನಿದೆ ಇದು ನನಗೆ ತುಂಬ ಇಷ್ಟ ಆಯಿತು. ಈ ರಿಂಗ್ ಲೈಟ್ ಡಿಸೈನ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ, ಅದರಿಂದ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಇದನ್ನು ನೀವು ಫ್ರೀಯಾಗಿ ತಗೋಬೇಕು ಅಂತಂದರೆ ನಾನಾಗಲೇ ಹೇಳಿದಾಗೆ ಇದನ್ನು ನಾನು ನಿಮ್ಮಲ್ಲಿ ಒಬ್ಬ ಅದೃಷ್ಟಶಾಲಿಗೆ ನಾನು ಇದನ್ನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಆದರೆ ಅದಕ್ಕೆ ಮಾಡಬೇಕಾಗಿರೋದು ನೀವು ಇಷ್ಟೇ. ಇದರಲ್ಲಿ ಕೆಲವು ನಿಯಮಗಳಿದಾವೆ. ಮೊದಲನೇದು ಸ್ನೇಹಿತರೆ, ನೀವು ಕನ್ನಡದವರಾಗಿರಬೇಕು. ಇನ್ನು ಮಿಕ್ಕಿದ್ದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಬೇಕು, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಿರಬೇಕು. ಆದರೆ ನಾನು ನಿಮ್ಮನ್ನು ಹೇಗೆ ಚೂಸ್ ಮಾಡೋದು? ಹಾಗಾಗಿ ಕಮೆಂಟ್ನಲ್ಲಿ ನಿಮ್ಗೆ ಈ ಲೈಟ್ನಲ್ಲಿ ಯಾವ ಫೀಚರ್ ತುಂಬ ಇಷ್ಟ ಆಯಿತು ಅಂತ ತಿಳಿಸಿ. ನಮ್ಮ ಚಾನಲ್ 999 ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ನಾನು ಇದರ ರಿಸಲ್ಟ್ನ ಅನೌನ್ಸ್ ಮಾಡ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಹಾಗೆ ಇನ್ನೊಂದು ವಿಷಯ ಹೇಳೋದಾದರೆ, ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇರೋದ್ರಿಂದ ಖಂಡಿತ ನಿಮಗೆ ಗೆಲ್ಲೋ ಅವಕಾಶ ತುಂಬ ಜಾಸ್ತಿ ಇರುತ್ತೆ.
ಹಾಗಾಗಿ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.